ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಆಲೂಗಡ್ಡೆ ಪಲ್ಯನ ನೀವು ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿಯಲ್ಲಿ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ನಾನೊಂದು ಹೊಸ ಥರದ ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಹೊರಗಡೆ ಹೋಗಿ ತಿನ್ನೋದನ್ನು ಕೂಡ ನೆನಪಾರ್ತೀರಿ. ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಕುಕ್ಕರ್ಗೆ ನಾನು 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿರುವಂಥ ಸಣ್ಣ ಸಣ್ಣ ಪೊಟ್ಯಾಟೊಗಳನ್ನು ಸಿಪ್ಪೆ ತೆಗೆದುಬಿಟ್ಟು ತೊಳೆದು 6 ಪೊಟ್ಯಾಟೊವನ್ನು ಹಾಕ್ತಾಯಿದ್ದೀನಿ. ನೀವು ದೊಡ್ಡ ಪೊಟ್ಯಾಟೊ ಇದ್ದರೆ ಅದನ್ನು ಕಟ್ ಮಾಡಿನೂ ಹಾಕ್ಬೋದು. ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. 4 ಮೆಣಸಿನ್ಕಾಯಿ, ಖಾರ ನೀವು ನೋಡಿಕೊಂಡು ಹಾಕೋಬೋದು. ಖಾರ ಇಷ್ಟ ಅಂದರೆ ಇನ್ನೂ 2 ಮೆಣಸಿನ್ಕಾಯಿನೂ ನೀವು ಹಾಕ್ಬೋದು ರೀ. ಒಂದು 8ರಿಂದ 10 ಕಾಜುವನ್ನು ಹಾಕ್ತಾಯಿದ್ದೀನಿ. ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇದು ಇಲ್ಲ ಅಂದರೆ ನೀವು ಹುರಿದಿರೋ ಶೇಂಗಾನೂ ಹಾಕ್ಬೋದು ಅಥವಾ ಹುರಿದಿರೋ ಬಿಳಿ ಎಳ್ಳನ್ನಾದ್ರೂ ಹಾಕ್ಬೋದು. 2 ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನ ಆಲೂಗಡ್ಡೆ ಬೇಯಿಸ್ಕೊಂಬಂದು ಸ್ವಲ್ಪ ಉಪ್ಪನ್ನು ಹಾಕ್ಬೇಕು ರೀ. ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿಟ್ಟನೆ ನಾನು 1 ಸೀಟಿಯನ್ನು ತೊಗೋತೀನಿ ರೀ. ನೋಡಿ 1 ಸೀಟಿಯಾಗಿ ಕುಕ್ಕರ್ ಬಂದದ್ರಿ. ನೋಡಿ ಟೊಮೆಟೊ ಮೇಲಿನ ಸಿಪ್ಪೆನೂ ಹುಚ್ಚದ್ರಿ, ಟೊಮೆಟೊನೂ ಸಾಫ್ಟ್ ಆಗ್ಯಾವ ಮತ್ತು ಈರುಳ್ಳಿನೂ ಸಾಫ್ಟ್ ಆಗ್ಯಾವ ರೀ. ಈಗ ಇದ್ರೊಳಗಿನ ಆಲೂಗಡ್ಡೆಯನ್ನು ತಗೋತೀನಿ ರೀ. ಆಲೂಗಡ್ಡೆ ಈ ರೀತಿ ಒಂದು 50% ಆಗಷ್ಟು ಬೇಯ್ದಿರ್ತಾವ್ರಿ. ಅಥವಾ ನೀವು ಸಪ್ರೇಟಾಗಿ ಮುಚ್ಚಿನೂ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟನು ಈ ಥರ ಬೇಯಿಸಿ ತೊಗೋಬೋದು ರೀ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಒಂದು 50% ಆಗಷ್ಟು ಈಗ ಆಲೂಗಡ್ಡೆ ಬೇಯ್ದಿರ್ತಾವೆ ರೀ. ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಾಯಿದ್ದೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಇದರೊಳಗಿನ ಟೊಮ್ಯಾಟೊ ಈರುಳ್ಳಿಯನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಈ ನೀರನ್ನು ವೇಸ್ಟ್ ಮಾಡೋದು ಬೇಡ್ರಿ. ನಾನು ಇದೇ ನೀರನ್ನು ಗ್ರೇವಿಯಲ್ಲೇ ಯೂಸ್ ಮಾಡ್ತೀನಿ ರೀ. ನೋಡಿ ಇದೊಂದು ಸ್ವಲ್ಪ ಹೊತ್ತು ಆರಲಿ ರೀ. ಆರಿದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಈ ಟೊಮ್ಯಾಟೊ ಮೇಲಿನ ಸಿಪ್ಪೆ ನಾನು ತೆಗೆದುಬಿಟ್ಟು ಹಾಕ್ತೀನಿ ರೀ. ಇದನ್ನೊಂದು ಸ್ವಲ್ಪ ಹೊತ್ತು ತನಕ ಆರ್ಲಕ್ಕೆ ಸೈಡಿಗೆ ಇಡ್ತಾಯಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಈಗ ನೋಡಿರಿ ಇದು ಆರ್ಯದ. ಇದನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ರೀ. ಇದನ್ನು ನೀರು ಹಾಕ್ದೇ ನಾನು ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ತೀನಿ ರೀ. ನೋಡಿರಿ ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಆಗ್ಯದ. ನೋಡಿ ಇಷ್ಟಿದ್ರೆ ಸಾಕ್ರಿ. ಇದನ್ನು ಸೈಡಿಗೆ ಇಡ್ತಾಯಿದ್ದೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ ಈ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆನ ಹಾಕ್ತೀನಿ. ಒಂದು ಚಿಟಿಕೆ ಅರಿಶಿನ 1/4 ಟೀ ಸ್ಪೂನಾಗಷ್ಟು, ಒಂದು ಚಿಟಿಕೆ ರೆಡ್ ಚಿಲ್ಲಿ ಪೌಡ್ರು ಅದನ್ನು 1/4 ಟೀ ಸ್ಪೂನ್ ಆಗಷ್ಟು ಈ ರೀತಿ ಹಾಕಿ ಈ ಆಲೂಗಡ್ಡೆಯನ್ನು ಸ್ವಲ್ಪ ಹುರ್ಕೊಳ್ಳೋಣ್ರಿ. ಅಂದ್ರೆ ಆಲೂಗಡ್ಡೆ ಮೇಲೆ ಒಂದು ಕ್ರಿಸ್ಪಿ ಲೇಯರ್ ಬರ್ಬೇಕು ರೀ. ಈ ರೀತಿ ಹುರಿದು ಮಾಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಹುರಿರಿ. ನೋಡಿ ಆಲೂಗಡ್ಡೆ ಸ್ವಲ್ಪ ಕಲರ್ನು ಚೇಂಜ್ ಆದಂಗೆ ಅನ್ಸಕತ್ತದ. ಮತ್ತು ನೋಡಿರಿ ಮ್ಯಾಲೆ ಈ ರೀತಿ ಕ್ರಿಸ್ಪಿ ಲೇಯರ್ ಬಂದಿರ್ತದೆ ರೀ. ಇಷ್ಟು ಬಂದರೆ ಸಾಕ್ರಿ. ಹೈ ಫ್ಲೇಮಲ್ಲಿ ಇಡಬೇಡ್ರಿ. ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಸೀದನೂ ಹೋಗ್ತದಿಲ್ಲ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ. ನೋಡಿರಿ ಇದು ಒಂದು ಸ್ವಲ್ಪ ಹೊತ್ತು ಆರಲಿ. ಎಲ್ಲನೂ ಕ್ರಿಸ್ಪಿ ಲೇಯರ್ ಚೆನ್ನಾಗಿ ಬಂದದ್ರಿ. ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಎಣ್ಣೆ ಕಾಯಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆಗಲಿ ರೀ. ನೋಡಿ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಇಂಗು, ಇದನ್ನು ಫ್ರೈ ಮಾಡೋಣ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ ಕರಿಬೇವು ಇಂಗು ಫ್ರೈ ಆದಮೇಲೆ ನಾನಿಲ್ಲಿ 2 ಮೆಣಸಿನ್ಕಾಯಿ, ಒಂದು 5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಕೊಡ್ತದೆ ರೀ. ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕ್ಬೋದು ರೀ. ಈಗ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ ಈಗ ಇದು ಚೆನ್ನಾಗಿ ಬೇಯ್ತದೆ ರೀ.
ಇದ್ಮೇಲೆ ನಾನು ಸ್ವಲ್ಪ ಮಸಾಲೆಗಾಗಿ ಇನ್ನೊಂದು ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಹಸಿಮೆಣ್ಸಿನ್ಕಾಯಿನೂ ಕುಟ್ಟಿ ಹಾಕೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್, ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಅಮ್ಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಚಾಟ್ ಮಸಾಲನೂ ಹಾಕ್ಬೋದು, ಅಥವಾ ಆಮೇಲೆ ಲಾಸ್ಟಿಗೆ ನೀವು 1 ಸ್ಪೂನ್ ಆಗಷ್ಟು ನಿಂಬೆ ರಸನಾದ್ರೂ ಹಾಕ್ಬೋದು. ಈಗ ಈ ಮಸಾಲೆಗಳನ್ನ ಲೋ ಫ್ಲೇಮಲ್ಲಿ ಇಟ್ಟನೆ ಬೇಯಿಸ್ತೀನಿ ರೀ. ಮಸಾಲೆ ಬೇಯ್ದಷ್ಟು ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಾಗ್ತೈತೆ ರೀ. ಇಲ್ಲಾಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ಸೀದೋಗ್ತದೆ ರೀ. ಈಗ ಇದು ಚೆನ್ನಾಗಿ ಬೇಯ್ದದು. ನಾನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತೀನಿ ರೀ. ಈ ಮಸಾಲೆ ಜೊತೆ ಆ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೊಮ್ಯಾಟೊ, ಈರುಳ್ಳಿ ಇದೆಲ್ಲ ಹಸಿ ಅಂಶ ಇರೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಒಂದು 2 ನಿಮಿಷ ಬೇಯಿಸಿದ್ದೀನಿ. ಬೇಯಿಸಿದ ಮೇಲೆ ಇದನ್ನು ಮುಚ್ಚಿ ಮತ್ತು 2 ನಿಮಿಷ ಬೇಯಿಸ್ತಿದ್ದೀನಿ ರೀ. ಇದರ ಹಸಿ ಅಂಶ ಹೋಗ್ಬೇಕ್ರಿ, ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ ಈಗ ಚೆನ್ನಾಗಿ ಬೇಯ್ದು ಆಯಿಲು ಸಪ್ರೇಟ್ ಆಗೈತೆ ರೀ. ನೋಡಿರಿ, ಟೊಮ್ಯಾಟೊ, ಈರುಳ್ಳಿ, ಮಸಾಲೆ ಎಲ್ಲನೂ ಚೆನ್ನಾಗಿ ಬೇಯ್ದದ ರೀ. ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತ್ಯನ ಕ್ರಷ್ ಮಾಡಿ ಹಾಕ್ರಿ. ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ನೀವು ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಈಗ ಮಿಕ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ನಾನು ಕುದಿಸಿಟ್ಕೊಂಡಿರುವ ನೀರನ್ನೇ ಮಿಕ್ಸಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ರೀ. ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೊರಿ. ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ. ಆರದ ಮೇಲೂ ಗ್ರೇವಿ ಗಟ್ಟಿ ಆಗ್ತಿರ್ತಾರೆ, ಅದನ್ನೇ ನೀವು ನೋಡಿಕೊಂಡು ಮಾಡ್ಕೊರಿ. ಮೀಡಿಯಮ್ ಆಗಿರಲಿ, ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ. ಮುಚ್ಚಿನೂ ಇದನ್ನು 5 ನಿಮಿಷ ಬೇಯಿಸ್ತೀನಿ ರೀ ಲೋ ಫ್ಲೇಮಲ್ಲಿ ಇಟ್ಟನೆ. ನೋಡಿರಿ, 5 ನಿಮಿಷ ಆದಮೇಲೆ ಆಲೂಗಡ್ಡೆ ಮಸಾಲೆ ಎಲ್ಲ ಚೆನ್ನಾಗಿನೂ ಬೇಯ್ದದ್ರಿ, ಎಣ್ಣೆನೂ ಸಪ್ರೇಟ್ ಆಗ್ಯದ. ನೋಡಿ, ಇದು ಕರೆಕ್ಟಾಗಿ ಪಲ್ಯ ರೆಡಿ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಆಲೂಗಡ್ಡೆ ಎಷ್ಟು ಈಸಿಲಿ ಕಟ್ಟಾಗತ್ತೆ ಅಂದ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯ್ದದ್ರಿ. ಒಂದು ಸಿಟಿ ತೊಗೊಂಡಾಗೆ 50% ಅದು ಬೇಯ್ದಿರ್ತದೆ ರೀ ಅವಾಗ. ಈಗ ಇದು ಬಿಸಿ ಬಿಸಿ ಪಲ್ಯ ರೆಡಿ ಆಗ್ಯದ ರೀ. ಇದು ಬಿಸಿ ಬಿಸಿ ದಮ್ ಆಲೂ ಅಂತಿರೋ, ಆಲೂ ಮಸಾಲ ಅಂತಿರೋ, ಆಲೂ ಕರಿ ಅಂತಿರೋ ರೆಡಿ ಆಗ್ಯದ ರೀ. ಇದು ರೊಟ್ಟಿ, ಚಪಾತಿ, ಕುಲ್ಚಾ, ಬಿಸಿ ಅನ್ನ, ಪರಾಟ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ. ಈ ರೆಸಿಪಿ, ಈ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.